ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಇವತ್ತು ನಾನು ಆರಿಸ್ಕೊಂಡಿರೋ ಟಾಪಿಕ್ಕು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ನಮ್ಮಲ್ಲಿ ಹಲವರಿಗೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಇರುತ್ತೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ಏನು, ಇದರ ಅರ್ಥ ಏನು ಅಂದರೆ, ನಾನೇ ಮೇಲು, ನಾನು ಮಾಡಿದ್ದೆ ಸರಿ, ನಾನೇ ಎಲ್ಲರಿಗಿನ್ನ ಬೆಸ್ಟ್, ನಾನು ನಡೆದಿದ್ದೇ ದಾರಿ, ನಾನು ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತಲ್ಲ, ಅದನ್ನೇ ಸುಪೀರಿಯಾರಿಟಿ ಅಂತ ಹೇಳ್ತಾರೆ. ಈಗ ನೀವು ಕೇಳ್ಬೋದು, ಅಲ್ಲ ನೀವೇ ಹೇಳಿದ್ರಲ್ಲ ಆತ್ಮವಿಶ್ವಾಸ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ನಾವು ಮಾಡಿದ ಸರಿ ಅಂತ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪು? ನಾವು ಮಾಡಿದ ಸರಿ ಅಂತ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ನಾವು ಕೆಲವೊಂದು ವಿಷಯದಲ್ಲಿ ಬೆಸ್ಟ್ ಅಂತ ಅಂದ್ಕೊಳ್ಳೋದು ತಪ್ಪಲ್ಲ, ನಾವು ಕಾನ್ಫಿಡೆಂಟಾಗಿ ಇರೋದು ತಪ್ಪಲ್ಲ, ನಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದು ಕೂಡ ತಪ್ಪಲ್ಲ. ಆದರೆ ಆ ಎಕ್ಸ್ಪ್ರೆಸ್ ಮಾಡೋ ರೀತಿ ಇರುತ್ತೆ, ಒಂದು ವಿಧಾನ ಇರುತ್ತೆ. ಯಾವ ರೀತಿ? ನಾವು ಬೇರೆಯವರ ಒಪಿನಿಯನ್ಗೆ ಕೂಡ ಬೆಲೆ ಕೊಡಬೇಕು, ಮತ್ತು ಬೇರೆಯವ್ರನ್ನ ಕೀಳಾಗಿ ನೋಡಬಾರ್ದು. ಅಂದರೆ ನಾವು ಒಪಿನಿಯನ್ ಹೇಳಬೇಕಾದ್ರೆ, ನಮ್ಮದೇನೋ ಒಂದು ಸಜೆಷನ್ ಹೇಳಬೇಕಾದ್ರೆ, ನಮ್ಮ ಮನಸ್ಸಲ್ಲಿರೋದನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇನ್ನೊಬ್ಬರನ್ನ ಕೀಳಾಗಿ ನೋಡಿ ಅವರನ್ನ ತುಳಿಯೋ ರೀತಿ ಮಾತಾಡಿ ಅವರ ಮನಸ್ಸಿಗೆ ಬೇಜಾರು ಮಾಡಿ, ಅಂದರೆ ಎದುರಿಗಿರೋರನ್ನ ಮನಸ್ಸಿಗೆ ಬೇಜಾರು ಮಾಡಿ ನಮ್ಮದೊಂದು ಶ್ರೇಷ್ಠತೆ ತೋರಿಸ್ಕೊಳ್ಳೋ ಏನಿರುತ್ತಲ್ಲ, ಅದರ ಅವಶ್ಯಕತೆ ಇರೋದಿಲ್ಲ. ಈಗ ನೀವು ಹೇಳ್ಬೋದು, ಇದರಿಂದ ಏನು ತೊಂದರೆ, ನಾವು ಶ್ರೇಷ್ಠ ಅಂತ ಅಂದ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಅಂತ. ಈ ಎಲ್ಲ ಗುಣಗಳ ಬಗ್ಗೆನೂ ಸ್ಟಡಿ ಮಾಡಿರೋ ಥರ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಗ್ಗೆನೂ ಮನಃಶಾಸ್ತ್ರಜ್ಞರು ಸ್ಟಡಿ ಮಾಡಿದ್ದಾರೆ. ಏನು ಇದರ ಒಂದು ಸ್ಟಡಿ ಮಾಡಿ ಅದರ ಒಪಿನಿಯನ್ ಏನು ಕೊಟ್ಟಿದ್ದಾರೆ ನೋಡೋಣ. ಈ ಸ್ಟಡಿ ಪ್ರಕಾರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ, ಈ ಮನಸ್ಥಿತಿ ಇರೋರಿಗೆ ತಾನೇ ಶ್ರೇಷ್ಠ ಅನ್ನೋ ಭಾವ ಇರುತ್ತೆ, ಅಂದರೆ ಅಹಂಭಾವ ಇರುತ್ತೆ, ತಾನು ಮಾಡ್ತಾ ಇರೋದೆಲ್ಲ ಸರಿ ಅನ್ನೋದು ಇರುತ್ತೆ, ಮತ್ತು ಇದಕ್ಕೆ ಯಾವುದೇ ರೀತಿ ಭೇದ ಇರೋದಿಲ್ಲ. ಇದೇ ಏಜೋರಿಗೆ ಇರುತ್ತೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಇರೋದಿಲ್ಲ, ತುಂಬ ಸಣ್ಣ ಮಕ್ಕಳಲ್ಲಿ ಇರೋದಿಲ್ಲ. ಅದನ್ನು ಬಿಟ್ಟರೆ ಸ್ವಲ್ಪ ದೊಡ್ಡ ಮಕ್ಕಳಿಂದ ಯಾವುದೇ ಏಜ್ನವರಿಗೂ ಈ ರೀತಿ ಮನೋಭಾವನೆ ಇರಬಹುದು. ಮತ್ತು ಗಂಡು ಹೆಣ್ಣು ಅನ್ನೋ ಭೇದ ಏನೂ ಇರೋದಿಲ್ಲ, ಯಾರಿಗೆ ಬೇಕಾದರೂ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು. ಈ ಗುಣ ಇರೋರಲ್ಲಿ ಸ್ನೇಹಿತರು, ಸಂಬಂಧಿಗಳು, ಸಹಪಾಠಿಗಳು ಮತ್ತು ಕೊಲೀಗ್ಸು ಎಲ್ಲರ ನಡುವೆನೂ ತಾನೇ ಶ್ರೇಷ್ಠ ಅನ್ನೋ ಭಾವನೆಗಳು ಇರುತ್ತೆ ಅವರಿಗೆ. ಈಗ ದುಡ್ಡಿನ ಬಗ್ಗೆ ಆಗಿರ್ಬೋದು, ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಮತ್ತು ತಾನೇ ಶ್ರೇಷ್ಠ ಅಂತ ಅಂದ್ಕೊಳ್ಳೋದು, ಈ ರೀತಿ ಮನೋಭಾವನೆ ಇರುತ್ತೆ. ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವಂಥ ವ್ಯಕ್ತಿ, ಇದು ಒಂದು ಮಾನಸಿಕ ಸಮಸ್ಯೆ ಏನಲ್ಲ. ನೀವು ಅವರ ವ್ಯಕ್ತಿಯನ್ನು ಮೇಲ್ನೋಟಕ್ಕೆ ನೋಡಿದರೆ ಏನು ಸಮಸ್ಯೆನೇ ಇಲ್ವಲ್ಲ ಅಂತ ಕಾಣಿಸುತ್ತೆ, ಆದರೆ ಇದು ಅವರಿಗೆ ಇರುವಂಥ ಕಲ್ಪನೆ ಅಷ್ಟೇ. ಆದರೆ ಬೇರೆಯವರಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹೇಗೆ ಅಂದರೆ, ಅವರು ತಮ್ಮನ್ನು ತಾವು ಉತ್ತಮ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಬೇರೆಯವರನ್ನ ನಿಕೃಷ್ಟವಾಗೂ ಕೂಡ ನೋಡ್ತಾ ಇರ್ತಾರೆ. ತಮ್ಮಲ್ಲಿ ಯಾವುದೋ ಒಂದು ಸಾಮರ್ಥ್ಯ ಇದೆ ಅಂದರೆ ಅದನ್ನು ಒಂದು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇರ್ತಾರೆ, ಅದನ್ನು ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಇರೋದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಅನ್ನೋ ರೀತಿ ಅವರು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಇದರಿಂದ ಅಂದರೆ ಇತರರನ್ನ ಕೀಳು, ತನಗಿಂತ ತುಂಬ ಕೀಳು ಅನ್ನೋ ರೀತಿ ನೋಡ್ತಾ ಇರ್ತಾರೆ. ಅವರ ಮಾತಾಡೋ ರೀತಿ ಕೂಡ ಅದೇ ರೀತಿ ಇರುತ್ತೆ. ಹಾಗಾದರೆ ಅಂಥ ವ್ಯಕ್ತಿಗಳ ಲಕ್ಷಣಗಳು ಮೇಲ್ನೋಟಕ್ಕೆ, ಅಂದರೆ ಲಕ್ಷಣಗಳು ಅಂದರೆ ಅವರ ಬಿಹೇವಿಯರ್ ಹೇಗಿರುತ್ತೆ ಅಂತ ನೋಡೋಣ. ಅವರು ತಮ್ಮನ್ನು ತಾನು ಸುಪೀರಿಯರ್, ತಾನು ಹೆಚ್ಚು ಅಂತ ನೋಡ್ತಾ ಇರ್ತಾರೆ, ಅಂದರೆ ಬೇರೆಯವರಿಗೆ ಕಂಪೇರ್ ಮಾಡ್ಕೋತಾರೆ, ತನಗಿಂತ ಕಡಿಮೆ ಇರೋರಿಗೆ ಕಂಪೇರ್ ಮಾಡ್ಕೋತಾರೆ. ಈಗ 4 ಜನ ಫ್ರೆಂಡ್ಸಲ್ಲಿ ಯಾರಾದರೂ ಒಬ್ಬನಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ತನ್ನ ಸ್ಯಾಲರಿನೋ ಅಥವಾ ತನ್ನ ಕೆಲಸನೋ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊತಾನೆ. ಕಂಪೇರ್ ಮಾಡಿಕೊಂಡು ತನಗಿಂತ ಕೆಳಗಿರೋರ ಜೊತೆ ಕಂಪೇರ್ ಮಾಡಿಕೊಂಡು ತಾನು ಶ್ರೇಷ್ಠ ಅನ್ನೋ ಅಂತ ಒಂದು ಒಪಿನಿಯನ್ಗೆ ತಾನೇ ಬಂದ್ಬಿಡ್ತಾನೆ. ಆದರೆ ಅವನಿಗಿಂತ ಹೆಚ್ಚಿರುವಂತಹ ವ್ಯಕ್ತಿ, ಅಂದರೆ ಸ್ಥಾನದಲ್ಲಾಗಿರ್ಬೋದು, ಅಂದರೆ ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಈಗ ಮನಿ ವಿಷಯದಲ್ಲಾಗಿರ್ಬೋದು,
ಅವನಿಗಿಂತ ಹೆಚ್ಚಾಗಿರುವಂಥ ವ್ಯಕ್ತಿ ಇದ್ದರೆ ಅವನನ್ನು ಪೂರ್ತಿ ಇಗ್ನೋರ್ ಮಾಡಿಬಿಡ್ತಾನೆ. ಅಂದರೆ ತಾನು ಹೆಚ್ಚು ಅಂತ ತನಗಿಂತ ಕಡಿಮೆ ಇರೋರನ್ನ ಕಂಪೇರ್ ಮಾಡ್ಕೊಳೋದು, ತನಗಿಂತ ಹೆಚ್ಚು ಶ್ರೇಷ್ಠವಾಗಿರುವಂಥ ವ್ಯಕ್ತಿನ ನೋಡಿ ಅವನನ್ನು ಇಗ್ನೋರ್ ಮಾಡಿಬಿಡೋದು, ಅವನು ಇಲ್ಲೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡೋದು. ಮತ್ತು ತನ್ನ ಒಪಿನಿಯನ್ ಮಾತ್ರ ಸರಿ, ಅದಕ್ಕೆ ಯಾರಾದರೂ ಒಬ್ಬರು ವಿರೋಧ ವ್ಯಕ್ತಪಡಿಸ್ಬಿಟ್ರೆ ಅವ್ರನ್ನ ತುಂಬ ಕೀಳಾಗಿ ಅವಮಾನ ಆಗೋ ರೀತಿಯಲ್ಲಿ ಮಾತಾಡೋದು, ಅಂದರೆ ಪರ್ಸ್ನಲ್ ಕಮೆಂಟ್ಸ್ ಕೊಡೋದು. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿದೇನೋ ಒಂದು ಒಪಿನಿಯನ್ ಇರುತ್ತೆ, ಆ ಒಪಿನಿಯನ್ ಇದೆಲ್ಲ ಈ ರೀತಿ ಕೂಡ ಇರ್ಬೋದು ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ತೀರಾ ಕೋಪ ಮಾಡ್ಕೊಳ್ಳೋದು. ಮತ್ತು ಬರೀ ಒಪಿನಿಯನ್ ಅಷ್ಟೇ ಇಲ್ಲ, ಪರ್ಸ್ನಲ್ ಕಮೆಂಟ್ಸ್ ಕೂಡ ಕೊಟ್ಬಿಡೋದು. ಫಾರ್ ಎಕ್ಸಾಂಪಲ್, ವೆಯ್ಟ್ ಬಗ್ಗೆ ಮಾತಾಡೋದು ಅಥವಾ ಸ್ಕಿನ್ ಕಲರ್ ಬಗ್ಗೆ ಮಾತಾಡೋದು, ಈ ರೀತಿ ಪರ್ಸ್ನಲ್ ಕಮೆಂಟ್ಸ್ ಕೊಟ್ಟು ಅವ್ರನ್ನ ಕೀಳಾಗಿ ನೋಡಿ ಒಂದು ರೀತಿ ತನ್ನ ಕೋಪನ ವ್ಯಕ್ತಪಡಿಸ್ಕೊಳ್ಳೋದು. ಬೇರೆಯವರ ಅಚೀವ್ಮೆಂಟ್ಸ್ ಏನಿರುತ್ತೆ ಅದನ್ನ ತುಂಬ ಕೀಳು, ತಾನು ಮಾಡಿರೋದು ಮಾತ್ರ ಶ್ರೇಷ್ಠ ಅನ್ನೋ ಒಪಿನಿಯನಲ್ಲಿ ಯಾವಾಗಲೂ ಇರೋದು. ಆಮೇಲೆ ತಮ್ಮ ವರ್ತನೆ ಹೇಗಿರುತ್ತೆ, ಅವ್ರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂದರೆ ಬೇರೆಯವ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಅವರು ನೋಡೋದೇ ಇಲ್ಲ. ಅಂದರೆ ತನ್ನ ವರ್ತನೆಯಿಂದ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅನ್ನೋದನ್ನು ಅವರು ಕನ್ಸಿಡರೇ ಮಾಡೋದಿಲ್ಲ. ತಮ್ಮ ಬಗ್ಗೆ ತಾವು ಅಷ್ಟು ಭ್ರಮೆ ಒಳಗಿರ್ತಾರೆ ಅವರು. ಆಮೇಲೆ ತಮ್ಮಲ್ಲಿರೋ ಸಾಮರ್ಥ್ಯಗಳ ಬಗ್ಗೆ ತುಂಬ ಉತ್ಪ್ರೇಕ್ಷಿತವಾಗಿ ಒಪಿನಿಯನ್ ಇಟ್ಕೊಳ್ಳೋದು. ಅಂದರೆ ಒಂದು ರಿಯಾಲಿಟಿ ಅನ್ನೋದೊಂದಿರುತ್ತೆ, ರಿಯಾಲಿಟಿಲಿ ಇರಲ್ಲ ಅವರು. ತಾನು ತುಂಬ ಶ್ರೇಷ್ಠ, ನನ್ನಂತವನು ಇವತ್ತು ಜಗತ್ತಿನಲ್ಲೇ ಇಲ್ಲ, ಹಿಂದೆ ಹುಟ್ಟು ಇಲ್ಲ, ಮುಂದೆ ಹುಟ್ಟೋದು ಇಲ್ಲ, ಆ ರೀತಿ ಒಪಿನಿಯನ್ನಲ್ಲಿ ಇರ್ತಾರೆ ಅವರು. ಇನ್ನೊಂದು ವಿಚಿತ್ರವಾದ ಗುಣ ನೀವು ಏನನ್ನು ನೋಡ್ಬೋದು ಈ ಗುಣ ಇರೋರಲ್ಲಿ ಅಂದರೆ ತುಂಬ ಡಾಮಿನೇಟಿಂಗ್ ಆಗಿರ್ತಾರೆ. ಅಂದರೆ ಆಮೇಲೆ ಎಲ್ಲದನ್ನು ತನ್ನ ಕಂಟ್ರೋಲಲ್ಲೇ ಇರಬೇಕು ಅನ್ನೋದನ್ನು ಅವ್ರ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅದು ಯಾವುದೇ ಆಗಿರ್ಬೋದು, ತನಗೆ ಗೊತ್ತಿರೋ ವಿಷಯ ಆಗಿರ್ಬೋದು, ಗೊತ್ತಿಲ್ಲದೆ ಇರೋ ವಿಷಯ ಆಗಿರ್ಬೋದು, ಆ ವಿಷಯದ ಮೇಲೆ ತನ್ನ ಕಂಟ್ರೋಲ್ ಇರಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಹಾಗಾದರೆ ಇದರಿಂದ ಅವ್ರಿಗೇನು ನಷ್ಟ ಆಗುತ್ತೆ ಅನ್ನೋದು ನೀವು ಕೇಳ್ಬೋದು. ಇದರಿಂದ ತೊಂದರೆ ಏನಾಗುತ್ತೆ? ಮೊದಲು ಅವ್ರ ಸುತ್ತಲೂ ಇರೋರಿಗೆ ತೊಂದರೆ ಆಗುತ್ತೆ, ಅವರ ಮನೆಯವರಿಗೆ ತೊಂದರೆ ಆಗ್ಬೋದು. ತೊಂದರೆ ಅಂದರೆ ಒಂದು ರೀತಿ ಮನಸ್ಸಿಗೆ ಬೇಜಾರಾದರೆ ಆ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಅವರ ಕರಿಯರಲ್ಲಿ ಅಂದರೆ ಅವ್ರ ವರ್ಕ್ ಪ್ಲೇಸಲ್ಲಿ ಅವರು ಬೇರೆಯವ್ರಿಗೆ ಅವಮಾನ ಮಾಡಿ ಅಲ್ಲಿ ಅವರು ಸಂಬಂಧಗಳನ್ನು, ಅವರ ಏನು ವರ್ಕ್ ರಿಲೇಷನ್ಶಿಪ್ ಇರುತ್ತೆ ಅದನ್ನು ಹಾಳು ಮಾಡ್ಕೋಬೋದು. ಇದು ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂದರೆ ಅವರು ಒಂಟಿ ಆಗಿಬಿಡ್ತಾರೆ, ಆ ವ್ಯಕ್ತಿನೂ ಒಂಟಿ ಆಗ್ತಾರೆ, ಅವರಿಂದ ಬೇರೆಯವರು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಈ ರೀತಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದಕ್ಕೆ ಕಾರಣ ಏನು ಅಂತ ನೋಡ್ಬೋದು. ಈಗ ಒಂದು ಚಿಕ್ಕ ಮಗು ಇದ್ದಾಗಿಂದನೂ ಆ ಮಗು ಯಾವ ರೀತಿ ವಾತಾವರಣದಲ್ಲಿ ಬೆಳೆಯುತ್ತೆ ಅನ್ನೋದನ್ನು ನೋಡ್ಬೋದು. ಸುಮಾರು ಸಂದರ್ಭಗಳಲ್ಲಿ ನಡೆಯುತ್ತೆ. ಒಂದೇ ಕಾರಣ ಏನಿರ್ಬೋದು ಅಂದರೆ ಆ ಮಗು ಇದ್ದಾಗಿಂದನೂ ಅವರು ತುಂಬ ನಿರ್ಲಕ್ಷ್ಯಕ್ಕೊಳಗಾಗಿರ್ಬೋದು, ತುಂಬ ನಿರ್ಲಕ್ಷ್ಯ ಮತ್ತು ಅವನಿಗೆ ತುಂಬ ಬೈಗುಳಗಳು ಸಿಕ್ಕಿರ್ಬೋದು. ಅದರಿಂದ ಇನಿಷಿಯಲಿ ಅವನು ತುಂಬ ಕೀಳರಿಮೆಗೆ ಒಳಗಾಗಿರ್ಬೋದು. ಅದರಿಂದ ಹೊರಗೆ ಬರಲಿಕ್ಕೆ ಏನಾಗಿರುತ್ತೆ, ಅವನ ಮನಸ್ಸು ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದನ್ನು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಮುಚ್ಚಾಕೊಳ್ಳೋದಕ್ಕೆ ಅವರ ಮನಸ್ಸೇ ಒಂದು ಭ್ರಮಾಲೋಕ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರುತ್ತೆ, ನಾನೇ ಶ್ರೇಷ್ಠ. ಅಂದರೆ ಆ ಇನ್ಫೀರಿಯಾರಿಟಿಯಿಂದ ಹೊರಗೆ ಬರಲಿಕ್ಕೆ ಅಂತ ಅವರ ಮನಸ್ಸು ಈ ಸುಪೀರಿಯಾರಿಟಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಉಳಿದವ್ರ ಜೊತೆ ಎಲ್ಲ ಒಂಥರ ರೂಢಾಗಿ ಬಿಹೇವ್ ಮಾಡೋದು, ತಾನು ಶ್ರೇಷ್ಠ, ತನ್ನ ಕಂಟ್ರೋಲಲ್ಲೇ ಎಲ್ಲ ಇದೆ ಅನ್ನೋ ರೀತಿ ಬಿಹೇವ್ ಮಾಡೋದು, ಅಥವಾ ಬೇರೆಯವ್ರ ಬಗ್ಗೆ ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಹೋಗೋದು. ಈ ರೀತಿ ಇದು ಒಂದು ಕಾರಣ ಅಂತ ಇಟ್ಕೋಬೋದು. ಎರಡನೇ ಕಾರಣ ಏನಿರ್ಬೋದು, ತುಂಬ ಕಂಪ್ಯಾರಿಸನ್ಸ್ ಆಗ್ತಾ ಇದ್ರೆ, ಅಂದರೆ ಅಕ್ಕ ತಂಗಿ, ಅಣ್ಣ ತಮ್ಮ, ಈ ರೀತಿ ಅವ್ರಗಳ ಮಧ್ಯೆಗೆ ಪೇರೆಂಟ್ಸೇ ಒಂದೊಂದ್ಸತಿ ತುಂಬ ಕಂಪ್ಯಾರಿಸನ್ ಮಾಡ್ತಾರೆ. ಆಮೇಲೆ ಸ್ಕೂಲಲ್ಲೂ ಕೂಡ ತುಂಬ ಕಂಪ್ಯಾರಿಸನ್ಸ್ ಮಾಡ್ತಾರೆ. ಅಂದರೆ ಯಾವುದಾದ್ರೂ ಒಂದು ಮಗು ಚೆನ್ನಾಗಿ ಓದ್ತಾ ಇದ್ರೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ರೆ ಅದನ್ನ ನಿರಂತರವಾಗಿ ಹೊಗಳ್ತಾನೇ ಇರೋದು, ಇನ್ನೊಂದು ಮಗು ಬೇಜಾರಾಗ್ತಾ ಇರುತ್ತೆ. ಆದರೆ ಈ ಮಗುವಿನ ಮನಸ್ಥಿತಿ ಹೆಂಗೆ ಬಂದ್ಬಿಡುತ್ತೆ ಅಂದರೆ, ಹಾಗಾದರೆ ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬರೋದು ಹೇಗೆ ಅಂತ ನೋಡೋದು. ಮೊದಲನೇದಾಗಿ ಪೇರೆಂಟ್ಸ್ ಆಗಿ ಏನು ಮಾಡ್ಬೋದು ಅಂದರೆ, ನಮ್ಮ ಮಕ್ಕಳನ್ನು ನಾವೇ ಅಬ್ಸರ್ವ್ ಮಾಡ್ಕೋಬೋದು. ಅತಿಯಾಗಿ ಹೊಗಳೋದು, ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋದು ಮಾಡಬಾರ್ದು, ಕಂಪ್ಯಾರಿಸನ್ಸ್ ಮಾಡಬಾರ್ದು.
ಆ ರೀತಿ ಒಂದು ಪ್ರಿಕಾಷನ್ಸ್ ತಗೋಬೋದು. ಈ ರೀತಿ ಸಣ್ಣ ವಯಸ್ಸಿನಲ್ಲಿ ತುಂಬ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅನ್ನೋದು ಕಂಡು ಬಂದರೆ ಅವ್ರಿಗೆ ಒಂದು ರೀತಿ ಕೌನ್ಸಿಲಿಂಗ್ ಥರ ಮಾಡಬೇಕು. ಮತ್ತು ಅವರ ಬಿಹೇವಿಯರ್ ಯಾವ ರೀತಿ ತಪ್ಪು ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು. ಆಲ್ರೆಡಿ ನೀವು ದೊಡ್ಡವರಾಗಿದ್ದರೆ ಈಗ ನಿಮಗೆ ಅನ್ನಿಸ್ತಾ ಇದ್ದರೆ ನಾನು ಯಾಕೋ ಬೇರೆಯವ್ರಿಗೆ ತುಂಬ ರೂಢಾಗಿ ಮಾತಾಡ್ತಾ ಇದ್ದೀನಿ, ನಿಮಗೆ ಯಾರೋ ಒಪಿನಿಯನ್ ಕೊಡ್ತೀನಿ ತುಂಬ ರೂಢಾಗಿ ಮಾತಾಡ್ತಾ ಇದೆಯಾ ಅಂತ. ಈ ರೀತಿ ಇದ್ದರೆ ನಿಮ್ಮನ್ನು ನೀವೇ ಒಂದ್ಸತಿ ಅನಲೈಸ್ ಮಾಡ್ಕೋಬೇಕು. ನಾನು ಯಾವಾಗ ಯಾವ ರೀತಿ ಮಾತಾಡ್ತೀನಿ. ನೀವು ಸರಿಯಾದದನ್ನೇ ಹೇಳಿರ್ಬೋದು, ಆದರೆ ಅದನ್ನು ಹೇಳೋದಕ್ಕೆ ಒಂದು ರೀತಿ ಇರುತ್ತೆ. ಇನಿಷಿಯಲಿ ಎಲ್ಲರೂ ನಿಮ್ಮನ್ನು ಸಹಿಸ್ಕೋಬೋದು, ಆದರೆ ಒಂದು ಪಾಯಿಂಟ್ ಆದಮೇಲೆ ಎಲ್ಲರೂ ನಿಮ್ಮಿಂದ ದೂರ ಆಗಿಬಿಡ್ತಾರೆ. ಈ ರೀತಿ ಆಗ್ತಾ ಇದ್ದರೆ ನಿಮ್ಮನ್ನು ನೀವು ಒಂದ್ಸತಿ ತಿದ್ಕೊಳ್ಳೋದೇ ಉತ್ತಮ. ಇದಕ್ಕೆ ಕಾರಣ ಏನಾಗಿರ್ಬೋದು ಅಂತ ನಿಮಗೆ ನೀವೇ ಅನಲೈಸ್ ಮಾಡ್ಕೋಬೇಕು. ಸಣ್ಣ ವಯಸ್ಸಲ್ಲಿ ನನಗೆ ಯಾವುದಾದ್ರೂ ಇನ್ಫೀರಿಯಾರಿಟಿ ಇತ್ತಾ, ಅದನ್ನೇ ಈ ರೀತಿ ನಾನು ಬಿಹೇವ್ ಮಾಡ್ತಾ ಇದ್ದೀನ. ಮತ್ತು ಇದರಿಂದ ತೊಂದರೆ ಇನ್ನೂ ಏನೇನಾಗುತ್ತೆ ಅಂದರೆ ತಾನು ಶ್ರೇಷ್ಠ ಅನ್ನೋದೊಂದು ಭಾವನೆ ಬಂದುಬಿಟ್ಟಿರುತ್ತೆ. ಅದೇ ಒಪಿನಿಯನ್ನ ಬೇರೆಯವ್ರಿಗೂ ಪ್ರೊಜೆಕ್ಟ್ ಮಾಡ್ತಾ ಇರ್ತೀರ. ಅಂದರೆ ತಾನು ಶ್ರೇಷ್ಠ ಅಂತ ಯಾವಾಗಲೂ ಪ್ರೂವ್ ಮಾಡುವಂಥ ಒಂದು ಸ್ಟ್ರೆಸ್ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಈ ರೀತಿಯ ಮನೋಭಾವನೆಯನ್ನು ಬಿಡೋದೇ ಆರೋಗ್ಯಕರವಾಗಿರುತ್ತೆ. ಮತ್ತು ಬೇರೆಯವ್ರನ್ನ ಅತಿಯಾಗಿ ತಿರಸ್ಕಾರ ಮಾಡ್ತಾ ಒಂದನೇದು ಅವರು ನಿಮ್ಮಿಂದ ದೂರ ಆಗ್ಬೋದು, ಒಂದನೇದು ಅವರು ನಿಮ್ಮ ಪರ್ಮನೆಂಟ್ ಶತ್ರು ಆಗಿಬಿಡ್ಬೋದು. ಮತ್ತು ನೀವು ಈ ಕರಿಯರಲ್ಲಿ ಅಥವಾ ನೀವು ಏನು ವರ್ಕ್ ಎನ್ವೈರ್ನಮೆಂಟಲ್ಲಿ ನಿಮಗೆ ನೀವು ಶತ್ರುಗಳನ್ನ ಹುಟ್ಟಾಕೋತೀರಾ. ಮನೆಯಲ್ಲಿ ಕೂಡ ವಾತಾವರಣವನ್ನು ಹಾಳು ಮಾಡ್ತೀರಾ. ಮತ್ತು ಬೇರೆಯವರ ಒಪಿನಿಯನ್ನ ಸ್ವಲ್ಪ ಗಮನ ಇಟ್ಟು ಕೇಳುವಂಥದ್ದು, ಬೇರೆಯವ್ರ ದೃಷ್ಟಿಕೋನ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು. ಯಾರು ಎಷ್ಟೇ ಶ್ರೇಷ್ಠರಾಗಿದ್ದರೂ ನಮ್ಗಿನ್ನ ಹೆಚ್ಚಿನ ಅಚೀವ್ಮೆಂಟ್ ಮಾಡಿದವರು ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅನ್ನೋ ಪ್ರಜ್ಞೆ ನಮಗೆ ಯಾವಾಗಲೂ ಇರಬೇಕು. ಇದರಿಂದ ನಮಗೆ ಈ ರೀತಿ ಬಿಹೇವಿಯರ್ ಕಡಿಮೆ ಆಗುತ್ತೆ. ಮತ್ತು ಎಲ್ಲರೂ ಹೇಳಿದ್ದನ್ನೆಲ್ಲ ಕೇಳಲೇಬೇಕು ಅಂತ ಏನಲ್ಲ, ಆದರೆ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಏನಿರುತ್ತೆ, ಆ ಕ್ರಿಟಿಸಿಸಮಿಂದ ನಮಗೆ ಉಪಯೋಗ ಆಗೋಂಗಿದ್ರೆ ಅಂಥ ಚೇಂಜಸ್ನ ನಾವು ಒಪ್ಕೋಬೇಕು. ಸೊ ಸಮಯ ಮೀರಿ ಬೇರೆಯವರು ನಮ್ಮನ್ನು ತಿದ್ದೋಕ್ಕೂ ಮುಂಚೆ ನಮ್ಮನ್ನು ನಾವೇ ತಿದ್ಕೊಂಡ್ಬಿಡೋಣ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಆಗಿರ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.